ಕೊಪ್ಪಳದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರ ದಾಳಿ ನಡೆದಿದೆ. ಕಿಮ್ಸ್ ಆಡಳಿತಾಧಿಕಾರಿ ಬಿ ಕಲ್ಲೇಶ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಿರುವಂತದ್ದು. ಬೆಳ್ಳಂಬೆಳಗ್ಗೆ ದಾಳಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ್ದಾರೆ. ಕಿಮ್ಸ್ ಆಡಳಿತಾಧಿಕಾರಿ ಕಲ್ಲೇಶ್ ಮನೆ ಮೇಲೆ ರೇಡ್ ಮಾಡಿರುವಂತದ್ದು. ಕೊಪ್ಪಳದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದ್ದಾರೆ. ಕಿಮ್ಸ್ ಆಡಳಿತಾಧಿಕಾರಿ ಕಲ್ಲೇಶ್ಗೆ ಬೆಳ್ಳಂಬೆಳಗ್ಗೆ ದಾಳಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ್ದಾರೆ. ಕಿಮ್ಸ್ ಆಡಳಿತಾಧಿಕಾರಿ ಕಲ್ಲೇಶ್ ಮನೆ ಮೇಲೆ ರೇಡ್ ಮಾಡಿರುವಂತದ್ದು. ಕೊಪ್ಪಳದ ಭಾಗ್ಯನಗರದಲ್ಲಿ ಕಲ್ಲೇಶ್ ಮನೆ ಇದೆ. ಕಲ್ಲೇಶ್ ಮತ್ತೆ ಆತನ ಸಂಬಂಧಿಕರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. 6 ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಕಲ್ಲೇಶ್ ಅತ್ತೆ ಮನೆ, ನವಚೇತನ ಶಾಲೆ, ವಿಜ್ಞಾನ ಕಾಲೇಜು, ಇನ್ನು ಯಲಬುರ್ಗಾದ ಕಲ್ಲೇಶ್ ಸ್ವಗ್ರಾಮದ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಅಮಾನತಾಗಿದ್ದ ಈ ವ್ಯಕ್ತಿ ಕೊಪ್ಪಳದಲ್ಲಿ ಬೆಳ್ಳಂಬೆಳಗ್ಗೆ ಕಲ್ಲೇಶ್ ಆಡಳಿತಾಧಿಕಾರಿ ಕಲ್ಲೇಶ್ಗೆ ಶಾಕ್ ನೀಡಿರುವಂತದ್ದು. ಇನ್ನು ಸ್ವಗ್ರಾಮದ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಿ ಕಲ್ಲೇಶ್ ಅನ್ನುವಂತ ಕಿಮ್ಸ್ ಆಡಳಿತಾಧಿಕಾರಿ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ವ್ಯಕ್ತಿ ಅಮಾನತಾಗಿದ್ದ. ವಾಲ್ಮೀಕಿ ನಿಗಮದ ಹಗರಣದ ಕೇಸ್ನಲ್ಲಿ ಈತ ಅಮಾನತಾಗಿದ್ದ. ಈಗ ಶಾಕ್ ಕೊಟ್ಟಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು ಕಿಮ್ಸ್ ಆಡಳಿತಾಧಿಕಾರಿ ಬಿ ಕಲ್ಲೇಶ್ಗೆ. ಒಂದೇ ಸಲ 6 ಕಡೆ ದಾಳಿಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಇನ್ನು ಈತನ ಸ್ವಂತ ಮನೆ ಆಗಿರಬಹುದು, ಶಾಲೆ ಆಗಿರಬಹುದು, ಅತ್ತೆ ಮನೆ, ನವಚೇತನ ಶಾಲೆ, ಹೀಗೆ 6 ಕಡೆ ಒಟ್ಟಾರೆಯಾಗಿ ಒಂದೇ ಸಲ ದಾಳಿಯನ್ನ ಮಾಡಿರುವಂತದ್ದು. ಬೆಳ್ಳಂಬೆಳಗ್ಗೆ ಶಾಕ್ ಬಿ ಕಲ್ಲೇಶ್ಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯನ್ನ ನಡೆಸ್ತಿದ್ದಾರೆ. ಯಾವೆಲ್ಲ ಮಾಹಿತಿಗಳು ಅಥವಾ ದಾಖಲೆಗಳು ಸಿಗುತ್ತೆ ಅಂತ. ಅದಾದ ನಂತರದಲ್ಲಿ ಈ ಕಿಮ್ಸ್ ಆಡಳಿತಾಧಿಕಾರಿ ಬಿ ಕಲ್ಲೇಶ್ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ. ಕೊಪ್ಪಳದ ಭಾಗ್ಯನಗರದಲ್ಲಿ ಈ ವ್ಯಕ್ತಿಯ ಮನೆ ಇರುವಂತದ್ದು. ಹಾಗಾಗಿ ದಾಳಿಯನ್ನ ಏಕಕಾಲಕ್ಕೆ 6 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಕಲ್ಲೇಶ್ ಅತ್ತೆ ಮನೆ ಆಗಿರಬಹುದು, ಈತನ ವಿಜ್ಞಾನ ಕಾಲೇಜು ಮತ್ತೆ ನವಚೇತನ ಅನ್ನುವಂತಹ ಶಾಲೆ, ಕಚೇರಿ, ಇನ್ನು ಈತನ ಸ್ವಂತ ಮನೆ ದಾಳಿಯನ್ನ ಮಾಡಲಾಗಿದೆ.